ನಮಸ್ಕಾರ. ಗುಡಿಯ ನೋಡಿರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಹೊರಟಿರುವಂತದ್ದು ಭಕ್ತಿ ಭಂಡಾರಿ ಬಸವಣ್ಣನ ಮಹಾಮನೆ ಕೂಡಲ ಸಂಗಮಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರುವಂಥ ಕ್ಷೇತ್ರ ಕೂಡಲ ಸಂಗಮ ಕ್ಷೇತ್ರ. ಭಕ್ತಿ ಭಂಡಾರಿ ಬಸವಣ್ಣನವರು ಐಕ್ಯಗೊಂಡಂಥ ಒಂದು ದಿವ್ಯ ಸನ್ನಿಧಿ. ಈ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಡು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬೆಂಗಳೂರಿನ ನೀವು ಬರೋದಾದರೆ ಬಾಗಲಕೋಟೆ ಬಸ್ಸನ್ನು ಹತ್ತಬೇಕು. ಬಾಗಲಕೋಟೆಗೆ ಹೋಗುವ ಬಸ್ಸುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಹೊರಡುವ ಸಮಯ ರಾತ್ರಿ 7:45. ಇದರ ದರ 665 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 9:00. ಇದರ ದರ 571 ರೂಪಾಯಿ. ಇನ್ನು ರಾಜ್ಯದ ಇತರೆ ಭಾಗಗಳಿಂದ ನೀವು ಕೂಡಲ ಸಂಗಮಕ್ಕೆ ಬರೋದಾದರೆ ಈ ಮಾರ್ಗಸೂಚಿಯನ್ನು ಗಮನಿಸಿ. ಕರ್ನಾಟಕದ ಪಶ್ಚಿಮ ಭಾಗದಿಂದ ಬರ್ತಕ್ಕಂಥವರು ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ ಮಾರ್ಗವಾಗಿ ಕೂಡಲ ಸಂಗಮವನ್ನು ತಲುಪಬಹುದು. ಇನ್ನು ಕರ್ನಾಟಕದ ದಕ್ಷಿಣ ಭಾಗದವರು ಮೈಸೂರು, ಚಿತ್ರದುರ್ಗ, ಹೊಸಪೇಟೆ ಮಾರ್ಗವಾಗಿ ಕೂಡಲ ಸಂಗಮವನ್ನು ತಲುಪಬಹುದು. ಇಲ್ಲಿಗೆ ಬಂದವರಿಗೆ ಈ ಮಹಾಮನೆಯಲ್ಲಿ ಉಳಿಯುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ₹300 500 ಉಳಿಯುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಈ ಕೂಡಲ ಸಂಗಮದ ದರ್ಶನಕ್ಕೂ ಮುನ್ನ ನಾವು ಈ ಕ್ಷೇತ್ರದ ಅಧಿಪತಿ ಅಂತ ಅನ್ನಿಸಿಕೊಂಡಂಥ ಬಸವಣ್ಣನವರನ್ನು ಒಮ್ಮೆ ದರ್ಶನ ಮಾಡಬೇಕು. ಅದು 12ನೇ ಶತಮಾನ, ಸಾಮಾಜಿಕವಾಗಿ ಮಹಾ ತಲ್ಲಣವಾಗಿದ್ದಂಥ ಕಾಲಮಾನ ಅದು. ಆಗ ಬಸವೇಶ್ವರರ ಅವತಾರವಾಯಿತು. ಅದು ಈ ಸನ್ನಿಧಿಯಲ್ಲೇ ಇರ್ತಕ್ಕಂಥ, ಅಂದರೆ ಈ ಕ್ಷೇತ್ರದ ಆಜುಬಾಜಿನಲ್ಲೇ ಇರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ. ಬಸವಣ್ಣನವರು ಬಹಳ ಬೇಗ ಆಧ್ಯಾತ್ಮದ ಜಾಡನ್ನು ಹಿಡಿದವರು. ಅವರಿಗೆ ಅಲೌಕಿಕ ಜ್ಞಾನದಲ್ಲಿ ಅಪಾರವಾದಂಥ ಆಸಕ್ತಿ ಇತ್ತು. ಆ ಆಸಕ್ತಿಯೇ ಅವರನ್ನು ಈ ಕ್ಷೇತ್ರಕ್ಕೆ ಕರೆತಂದಿತ್ತು. ಇಲ್ಲಿ ಅವರಿಗೆ ಗುರುವಾಗಿ ದೊರೆತವರು ಜಾತವೇದ ಮುನಿಗಳು. ಇವರಿಂದ ಅವರಿಗೆ ಆಧ್ಯಾತ್ಮದ ಅನುಭವ ಮತ್ತು ಆಧ್ಯಾತ್ಮದ ಶಿಕ್ಷಣ ಪರಿಚಯವಾಯಿತು. ಬಸವಣ್ಣನವರು ಅಧ್ಯಯನ ಮಾಡ್ತಿದ್ದಾಗಲೇ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಕುರಿತು ಚಿಂತನೆ ನಡೆಸ್ತಾ ಇದ್ರು. ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ತಮ್ಮ ವಚನಗಳ ಮೂಲಕ ತತ್ವೋಪದೇಶವನ್ನ ಕೊಡ್ತಾ ಇದ್ರು.